ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ನಾನು ಬಾರ್ಬಿ ಬಿಗ್ ಸಿಟಿ ಬಿಗ್ ಡ್ರೀಮ್ಸ್ ಮೂವಿನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಇದೆ, ಫುಲ್ ವಿಡಿಯೋ ನೋಡಿ. ಸ್ಟಾರ್ಟಿಂಗ್ ನಾವು ನೋಡ್ತೀವಿ ಬಾರ್ಬಿ ಈ ಥರ ನಡ್ಕೊಂಡು ಹೋಗ್ತಾ ಇರ್ತಾರೆ ಆ್ಯಂಡ್ ಎಲ್ಲರೂ ಕೂಡ ವೀಡಿಯೋ ಮಾಡ್ತಿರ್ತಾರೆ, ಫೋಟೋ ತೆಗಿತಿರ್ತಾರೆ ಆ್ಯಂಡ್ ಏನಾದರೂ ಮಾತಾಡಿ ಅಂತ ಮೈಕ್ ಕೂಡ ಮುಂದೆ ಇರ್ತಾರೆ. ಒಟ್ರಾಶಿ ಹೇಳೋದಾದರೆ ಬಾರ್ಬಿ ಒಂದು ಸ್ಟಾರ್ ಆಗಿರ್ತಾರೆ. ಎಲ್ಲರೂ ಕೂಡ ಅವರ ಒಂದು ಸಾಂಗಿಗೆ ಕಾಯ್ತಾ ಇರ್ತಾರೆ ಆ್ಯಂಡ್ ಬಾರ್ಬಿ ಕೂಡ ತುಂಬ ಜಾಸ್ತಿ ಖುಷಿಯಲ್ಲಿರ್ತಾರೆ. ಅವರು ಸಾಂಗ್ ಕೂಡ ಹೇಳಲಿಕ್ಕೆ ಹೋಗ್ತಾರೆ ಆ್ಯಂಡ್ ಆ ಟೈಮಲ್ಲಿ ಅವ್ರಿಗೆ ರಿಯಲೈಸ್ ಆಗುತ್ತೆ ಅವರೀಗ ಗಾಡಿಯಲ್ಲಿದ್ದಾರೆ ಅಂತ. ಅದು ಬಂದುಬಿಟ್ಟು ಒಂದು ಟ್ಯಾಕ್ಸಿ ಆ್ಯಂಡ್ ಆ ಟ್ಯಾಕ್ಸಿ ಡ್ರೈವರ್ ಪಕ್ಕದ ಒಂದು ಬೇರೆ ಟ್ಯಾಕ್ಸಿಗೆ ಬೈತಾ ಇರ್ತಾರೆ ಆ್ಯಂಡ್ ನಾವು ನೋಡ್ತೀವಿ ಬಾರ್ಬಿ ತುಂಬ ಜಾಸ್ತಿ ಎಕ್ಸೈಟ್ ಆಗಿದ್ದಾರೆ ಅಲ್ಲಿಗೆ ಬಂದು. ಆ್ಯಕ್ಚುಲಿ ಅವ್ರು ನ್ಯೂಯಾರ್ಕಿಗೆ ಬಂದಿರ್ತಾರೆ ಆ್ಯಂಡ್ ಫಸ್ಟಿಗೆ ಅವ್ರ ತಂದೆ ತಾಯಿ ಕಾಲ್ ಮಾಡ್ತಾರೆ ಆ್ಯಂಡ್ ತಂದೆ ತಾಯಿ ಜೊತೆ ಮಾತಾಡ್ತಾರೆ, ತಂಗಿ ಅವ್ರ ಜೊತೆ ಮಾತಾಡ್ತಾರೆ. ನನಗೆ ಈ ಸೀನ್ ತುಂಬ ಜಾಸ್ತಿ ಕ್ಯೂಟ್ ಅನ್ನಿಸ್ತು ಆ್ಯಂಡ್ ಈ ಒಂದು ಸೀನ್ ಮಾತ್ರ ಅಲ್ಲ, ಇನ್ನೊಂದು ಸೀನ್ ನನಗೆ ಕ್ಯೂಟ್ ಅನ್ನಿಸ್ತದೆ. ಅದು ಬಂದುಬಿಟ್ಟು ಅವರ ಬಾರ್ಬಿಯ ಫ್ರೆಂಡ್ಸ್ ಅವ್ರಿಗೆ ಕಾಲ್ ಮಾಡಿ ಮಾತಾಡೋದು. ಫ್ರೆಂಡ್ಸ್ ಅವರು ಕೂಡ ಮೋಟಿವೇಟ್ ಮಾಡ್ತಾರೆ, ನಿನ್ನಿಂದಾಗುತ್ತೆ, ನೀನು ಅಲ್ಲಿ ನಿನ್ನ ಪ್ರಯತ್ನ ಮಾಡು ಅಂತ. ನಾವು ನೋಡ್ತೀವಿ ಹ್ಯಾಂಡ್ಲರ್ ಆರ್ಟ್ಸ್ ಅಕಾಡೆಮಿ. ಸೊ ಅಲ್ಲಿಗೆ ಬಂದು ಟ್ಯಾಕ್ಸಿ ನಿಲ್ಲುತ್ತೆ ಆ್ಯಂಡ್ ಈ ರೀತಿ ನಡ್ಕೊಂಡು ಹೋಗ್ತಿರುವಾಗ ಬಾರ್ಬಿಗೆ ಇನ್ನೊಂದು ಹುಡುಗಿ ಪರಿಚಯ ಆಗುತ್ತಾಳೆ ಆ್ಯಂಡ್ ಅವಳ ಜೊತೆನೇ ಮಾತಾಡ್ತಾ ಮಾತಾಡ್ತಾ ಅವರು ಆ ಒಂದು ಬಿಲ್ಡಿಂಗ್ ಒಳಗೆ ಹೋಗ್ತಾರೆ ಆ್ಯಂಡ್ ಅದು ಬಾಗಿಲು ಸ್ವಲ್ಪ ಸಹ ಕರೆಕ್ಟ್ ಇರೋದಿಲ್ಲ ಆ್ಯಂಡ್ ಅವರು ಬಿದ್ದುಬಿಡ್ತಾರೆ. ಬಿದ್ದಾಗ ಅಲ್ಲಿಗೊಬ್ಬಳು ವರ್ಕರ್ ಬರ್ತಾರೆ ಆ್ಯಂಡ್ ವರ್ಕರ್ ಬಂದು ಬೈಲಿಕ್ಕೆ ಶುರು ಮಾಡ್ತಾರೆ, ನಿಮಗೊಂದು ಕರೆಕ್ಟಾಗಿರ್ಲಿಕ್ಕಾಗಲ್ಲ ಹಾಗೆ ಹಿಂಗೆ ಅಂತ. ಸೊ ಈ ರೀತಿ ಆದ ಕಾರಣ ಇವರ ಮಧ್ಯೆ ಮಾತುಕತೆ ಶುರುವಾಗುತ್ತೆ ಆ್ಯಂಡ್ ನಾವು ನೋಡ್ತೀವಿ ಇವರಿಬ್ಬರ ಹೆಸರು ಕೂಡ ಒಂದೇ ರೀತಿ, ಬಾರ್ಬಿ. ಸೊ ಹಾಗಾಗಿ ಇವರು ಏನು ಅಂದ್ಕೊಳ್ತಾರೆ ಅಂದರೆ, ನನ್ನ ಹೆಸರು ಅಂದರೆ ರಿಯಲ್ ನೇಮ್ ಬಾರ್ಬಿ ಅಂತ ಹೇಳ್ತೀನಿ ನಾನು ಆ್ಯಂಡ್ ಇನ್ನೊಬ್ಳಿದ್ದು ಬ್ರೋಕ್ಲಿನ್. ನಿಮಗೆ ಗೊತ್ತಿರ್ಬೋದು, ನಾನೊಂದು ಸೀರೀಸ್ ಎಕ್ಸ್ಪ್ಲೇನ್ ಮಾಡಿದ್ದೆ ಬಾರ್ಬಿದು, ಅದು ಬಂದುಬಿಟ್ಟು ಬಾರ್ಬಿ ಹಾರ್ಸ್ ಚೇಸ್. ಸೊ ಆ ಒಂದು ಸೀರೀಸಲ್ಲಿ 8 ಎಪಿಸೋಡ್ ಇತ್ತು ಆ್ಯಂಡ್ 2ನೇ ಸೀಸನ್ ಬಂದಿದೆ, ಅದು ಬಂದುಬಿಟ್ಟು ಬೀಚ್ ಡಿಟೆಕ್ಟಿವ್. ಅದನ್ನು ನಾನು ಕಂಪ್ಲೀಟ್ ಮಾಡಿಲ್ಲ, ಎಕ್ಸ್ಪ್ಲನೇಷನ್ ಮಾಡ್ತೇನೆ ಇವತ್ತು, ವಿಡಿಯೋ ಕಂಪ್ಲೀಟ್ ಮಾಡಿ ರೆಡಿ ಮಾಡಬೇಕಂತಿದ್ದೀನಿ. ಆ್ಯಂಡ್ ಮತ್ತೊಂದು ವಿಷಯ ಹೇಳಬೇಕಾದ್ರೆ, ಈ ಒಂದು ಜೋಡಿದ್ದು ಇನ್ನೊಂದು ಸೀಸನ್ ಇದೆ, ಬಾರ್ಬಿ ಟೆಕ್ಸ್ಟು ಆ್ಯಂಡ್ ಇನ್ನೊಂದು ಮ್ಯಾಜಿಕ್, ಇದು ಟಚ್ ಆಫ್ ಮ್ಯಾಜಿಕ್, ಅದರಲ್ಲೂ ಕೂಡ ಬ್ರಾಕ್ಲಿನ್ ಇದ್ದಾರೆ ಆ್ಯಂಡ್ ನನ್ನ ಪ್ರಕಾರ ಬಾರ್ಬಿ ಮತ್ತು ಬ್ರಾಕ್ಲಿನ್ನ ಜೋಡಿ ಏನಿದೆ ಅದು ತುಂಬಾ ಸಕ್ಕತ್ತಾಗಿದೆ. ಆ್ಯಂಡ್ ನಾವು ನೋಡ್ತೀವಿ ಇವರು ತುಂಬ ಜಾಸ್ತಿ ಎಂಜಾಯ್ ಮಾಡ್ತಾರೆ, ಪಿಜ್ಜಾ ತಿಂತಾರೆ ಆ್ಯಂಡ್ ಒಂದು ಸಾಂಗ್ ಕೂಡ ಆಗುತ್ತೆ ಆ್ಯಂಡ್ ಅವರು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ ಆ್ಯಂಡ್ ಆ ಟೈಮಲ್ಲಿ ಬಾರ್ಬಿ ಒಂದು ಫೋಟೋ ನೋಡ್ತಾಳೆ, ಅದು ಬಂದುಬಿಟ್ಟು ಆ್ಯಮಿದು ಆ್ಯಂಡ್ ಆ ಫೋಟೋ ನೋಡಿ ಅವಳು ಕಿರಿಸ್ಲಿಕ್ಕೆ ಶುರು ಮಾಡ್ತಾಳೆ, ನಿಮಗೆ ಆ್ಯಮಿ ಗೊತ್ತಾ, ನಾನು ಅವಳು ದೊಡ್ಡ ಫ್ಯಾನ್ ಹಾಗೆ ಹೀಗೆ ಅಂತ. ಬಟ್ ನಾವು ನೋಡ್ತೀವಿ ಇಲ್ಲಿ ಇನ್ನೊಬ್ಳು ಬ್ರಾಕ್ಲಿನ್ ಇದ್ದಾಳೆ ನೋಡಿ, ಅವಳು ತುಂಬ ಜಾಸ್ತಿ ಅಪ್ಸೆಟ್ ಆಗಿಬಿಡ್ತಾಳೆ, ಲೈಕ್ ಅವಳು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ ಆ್ಯಂಡ್ ಬಾರ್ಬಿ ಅಂತೂ ತುಂಬ ಜಾಸ್ತಿ ಎಕ್ಸೈಟ್ ಆಗಿ ಮಾತಾಡಲಿಕ್ಕೆ ಶುರು ಮಾಡ್ತಾಳೆ ಆ್ಯಂಡ್ ನಾನು ದೊಡ್ಡ ಫ್ಯಾನ್ ಹಾಗೆ ಹೀಗೆ ಅಂತ. ಆ್ಯಂಡ್ ಬಾರ್ಬಿಗೆ ಹೇಳಿಬಿಡ್ತಾಳೆ ಆ್ಯಕ್ಚುಲಿ ಅವಳು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅಂತ. ಸೊ ಈ ಟೈಮಲ್ಲಿ ಬಾರ್ಬಿದ್ದು ರಿಯಾಕ್ಷನ್ ಎಷ್ಟು ಕ್ರೇಜಿ ಇತ್ತು ಅಂದರೆ, ನಾನು ತುಂಬ ಜಾಸ್ತಿ ನಕ್ಬಿಟ್ಟಿದ್ದೀನಿ ಈ ಒಂದು ರಿಯಾಕ್ಷನ್ಗೆ. ಬ್ರಾಕ್ಲಿನ್ ಹೇಳ್ತಾಳೆ ಅವಳು ಫೇಮಸ್ ಆದಮೇಲೆ ನನ್ನನ್ನು ಮರ್ತು ಬಿಟ್ಲು ಅಂತ. ಸೊ ಆ ಟೈಮಲ್ಲಿ ಬಾರ್ಬಿಗೂ ಕೂಡ ಬೇಜಾರಾಗುತ್ತೆ ಆ್ಯಂಡ್ ನಿದ್ದೆ ಬಂದ ಕಾರಣ ಬ್ರಾಕ್ಲಿನ್ ಹೆಗಲ ಮೇಲೆ ಬಾರ್ಬಿ ಮಲ್ಕೊಂಡ್ಬಿಡ್ತಾಳೆ. ನೆಕ್ಸ್ಟ್ ಡೇ ಅವರು ಒಂದು ಶೋಗೆ ಹೋಗ್ತಾರೆ, ಅದು ಬಂದುಬಿಟ್ಟು ಸ್ಪಾಟ್ಲೈಟ್ ಇದ್ದು ಆ್ಯಂಡ್ ಆ ಶೋಲಿ ಇವ್ರು ಪಾರ್ಟಿಸಿಪೇಟ್ ಮಾಡಲಿಕ್ಕಿದ್ದಾರೆ. ಅಲ್ಲಿಗೊಬ್ಬಳು ಮಿಸ್ಟೀರಿಯಸ್ ಹುಡುಗಿ ಬರ್ತಾಳೆ, ಅವಳು ಯಾರು ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ ಆ್ಯಂಡ್ ನಾವು ನೋಡ್ತೀವಿ ಒಬ್ಬರು ಮೇಡಮ್ ಅನ್ನೋದು ಬಂದುಬಿಟ್ಟು ಡೀನ್ ಮೋರಿಸನ್, ಅವರು ಮಾತಾಡಲಿಕ್ಕೆ ಶುರು ಮಾಡ್ತಾರೆ, ಇದರಲ್ಲಿ ಒಬ್ಬರು ವಿನ್ ಆಗೋದು ನಿಮ್ಮ ಒಂದು ಪ್ರಯತ್ನ ನೀವು ಮಾಡಿ ಅಂತ. ನಾವು ನೋಡ್ತೀವಿ ಬಾರ್ಬಿ ಮತ್ತು ಬ್ರಾಕ್ಲಿನ್ ಈ ಥರ ಹೊರಗೆ ಬಂದಾಗ ಒಂದು ನಾಯಿ ನೋಡ್ತಾರೆ, ಆ ನಾಯಿಯನ್ನು ಫಾಲೋ ಮಾಡ್ತಾ ಅವರು ಒಂದು ರೂಮ್ನ ಒಳಗೆ ಹೋಗ್ತಾರೆ. ಅಲ್ಲಿ ಒಂದು ಸಖತ್ತಾಗಿರೋ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮೂಲಕ ಎಂಟ್ರಿ ಹೊಡೆಯೋದು ರಾಫಾ. ಸೊ ಇವನು ತುಂಬ ಜಾಸ್ತಿ ಹೆಲ್ಪ್ ಮಾಡಲಿಕ್ಕಿದ್ದಾನೆ, ಯಾಕೆ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ರಾಫನ್ ಜೊತೆ ಸ್ವಲ್ಪ ಮಾತಾಡ್ತಾರೆ ಆ್ಯಂಡ್ ರಾಫಾ ಒಂದು ಡ್ರೆಸ್ಸನ್ನು ಕೊಡ್ತಾನೆ ಆ್ಯಂಡ್ ಅದು ಕರೆಕ್ಟಾಗಿ ವರ್ಕ್ ಆಗಲ್ಲ ಅಂತ ಹೇಳ್ತಾನೆ ಆ್ಯಂಡ್ ಅದು ಟ್ರ್ಯಾಶ್ ಅಂತ ಹೇಳ್ತಾನೆ. ಬಟ್ ಇವರಿಬ್ಬರಿಗೆ ಆ ಡ್ರೆಸ್ ತುಂಬ ಜಾಸ್ತಿ ಇಷ್ಟ ಆಗುತ್ತೆ ಆ್ಯಂಡ್ ರಾಫಾ ಹೇಳ್ತಾನೆ ನೀವೇ ಇಟ್ಕೊಳ್ಳಿ ಅಂತ ಆ್ಯಂಡ್ ಅವ್ರದ್ದು ಹೇರ್ ಸ್ಟೈಲ್ ಕೂಡ ಮಾಡ್ತಾನೆ. ಸೊ ಈ ಸೀನ್ ತುಂಬ ಜಾಸ್ತಿ ಫನ್ನಿ ಇತ್ತು, ಅವರ ಹೇರ್ ಸ್ಟೈಲ್ ತುಂಬಾ ಜಾಸ್ತಿ ವಿಯರ್ಡ್ ಇತ್ತು ಆ್ಯಂಡ್ ನಾವು ನೋಡ್ತೀವಿ ಅಲ್ಲಿಂದ ಅವ್ರು ಡ್ರೆಸ್ ಇಟ್ಕೊಂಡು ಸೀದಾ ಹೋಗಿಬಿಡ್ತಾರೆ ಥ್ಯಾಂಕ್ ಯು ಹೇಳಿ. ಆ್ಯಂಡ್ ನಾವು ನೋಡೋದು ಇಲ್ಲಿ ಬಾರ್ಬಿ ಈ ರೀತಿ ಒಂದು ಡ್ಯಾನ್ಸ್ ಮಾಡ್ತಿರ್ತಾರೆ, ಲೈಕ್ ಒಂದು ಸಾಂಗ್ ಬರುತ್ತೆ, ಇದು ನನಗೆ ತುಂಬ ಜಾಸ್ತಿ ಇಷ್ಟ ಆಯಿತು ಆ್ಯಂಡ್ ಎಷ್ಟು ಸಕ್ಕತ್ತಾಗಿರೋ ಸಾಂಗ್ ಅಂದರೆ ಇಡೀ ಮೂವಿಯಲ್ಲಿ ದಿಸ್ ಈಸ್ ಮೈ ಸೆಕೆಂಡ್ ಬೆಸ್ಟ್ ಸಾಂಗ್. ಫಸ್ಟ್ ಬೆಸ್ಟ್ ಸಾಂಗ್ ಯಾವುದು ಅಂತ ಹೇಳ್ತೀನಿ ಮುಂದೆ. ಸೊ ಸೆಕೆಂಡ್ ಬೆಸ್ಟ್ ಸಾಂಗ್ ಯಾಕಂದರೆ ಇದರಲ್ಲಿ ಇವ್ರದ್ದೊಂದು ಸ್ಟ್ರಗಲ್ ತೋರಿಸಿದ್ದಾರೆ, ಬಾರ್ಬಿಗೆ ಗಿಟಾರ್ ನುಡಿಸ್ಲಿಕ್ಕೆ ಆಗ್ತಿರಲ್ಲ ಆ್ಯಂಡ್ ಅದೊಂದು ಡ್ಯಾನ್ಸ್ ಮಾಡ್ಲಿಕ್ಕೆ ಆಗ್ತಿರಲ್ಲ ಆ್ಯಂಡ್ ಸ್ಟಡಿ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿರ್ತದೆ, ಎಲ್ಲ ಫುಡ್ ತಿನ್ಕೊಂಡು ಹಾಗೆ ಹಿಂಗೆ ಅಂತ. ಸೊ ಅದು ತುಂಬಾ ಜಾಸ್ತಿ ಫನ್ ಇತ್ತು ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ಬೆಳಿಗ್ಗೆ 6 ಗಂಟೆಗೆ ಒಂದು ಕಾಲ್ ಬರುತ್ತೆ, ಅದು ಬಂದುಬಿಟ್ಟು ಕೆನ್ನಿದ್ದು. ನನಗೆ ಇದು ತುಂಬ ಜಾಸ್ತಿ ಕ್ಯೂಟ್ ಅನ್ನಿಸ್ತು. ಕೆನ್ ಜೊತೆ ಮಾತಾಡ್ತಾಳೆ ಬಾರ್ಬಿ ಹೊರಗೆ ಬಂದು
ಆ್ಯಂಡ್ ಇವರಿಬ್ರದ್ದು ಲವ್ ಸ್ಟೋರಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಲೈಕ್ ಬಾರ್ಬಿ ಮನಸ್ಸಲ್ಲೂ ಪ್ರೀತಿ ಇರ್ತದೆ, ಕೆನ್ ಮನಸ್ಸಲ್ಲೂ, ಬಟ್ ಅವ್ರು ಹೇಳ್ಕೊಳ್ಳೋದೇ ಇಲ್ಲ. ನೀವು ಯಾವುದೇ ಒಂದು ಎಪಿಸೋಡ್ಸ್ ತೆಗೆದು ನೋಡಿ, ಅದರಲ್ಲಿ ಕೆನ್ ಮತ್ತು ಬಾರ್ಬಿ ಒಂದು ಲವ್ ಫ್ಯಾಂಟಸೈಸ್ ಮಾಡಿಲ್ಲ. ಯಾಕಂದರೆ ಈ ಶೋ ಏನಿದೆ ಕಿಡ್ಸ್ ಅವ್ರು ಜಾಸ್ತಿ ನೋಡ್ತಾರೆ. ಸೊ ಹಾಗಾಗಿ ಈ ಒಂದು ಲವ್ ಬೇಸ್ಡ್ ಶೋ ಅಲ್ಲ ಇದು. ಸೊ ನೀವು ಎಂಜಾಯ್ ಮಾಡ್ಬೋದು. ನಮಗಂತೂ ತುಂಬಾ ಜಾಸ್ತಿ ಖುಷಿಯಾಗುತ್ತೆ ಕೆನ್ ಮತ್ತು ಬಾರ್ಬಿ ಒಂದು ಕೆಮಿಸ್ಟ್ರಿ. ಓಕೆ, ಈಗ ಪಾಯಿಂಟ್ ಬರೋಣ. ಕೆನ್ ತುಂಬ ಜಾಸ್ತಿ ಮೋಟಿವೇಟ್ ಮಾಡ್ತಾನೆ ಬಾರ್ಬಿಗೆ. ನೆಕ್ಸ್ಟ್ ಡೇ ನಾವು ನೋಡ್ತೀವಿ ಬ್ರಾಕ್ಲಿನ್ ಮತ್ತು ಬಾರ್ಬಿ ಇಬ್ಬರು ಕೂಡ ಒಂದು ಹುಡುಗಿ ಮುಂದೆ ಕೂತಿದ್ದಾರೆ. ಆ ಹುಡುಗಿ ಬ್ರಾಕ್ಲಿನನ್ನು ನೋಡ್ತಾ ಇಲ್ಲ. ಬ್ರಾಕ್ಲಿನನ್ನು ನೋಡಿದ ತಕ್ಷಣ ಅವಳಿಗೆ ಒಂದು ರೀತಿ ಶಾಕ್ ಆಗುತ್ತೆ. ಆ ಮಿಸ್ಟೀರಿಯಸ್ ಹುಡುಗಿ ಯಾಕೆ ಈ ರೀತಿ ಮಾಡ್ತಿದ್ದಾಳೆ ಅಂತ ನಮಗಂತೂ ಅರ್ಥ ಆಗಲ್ಲ. ಆ್ಯಂಡ್ ಆ ಟೈಮಲ್ಲೇ ಬ್ರಾಕ್ಲಿನ್ಗೆ ಅವಳು ಯಾರು ಅಂತ ಗೊತ್ತಾಗುತ್ತೆ. ಆ್ಯಂಡ್ ಅವಳು ಹೇಳಿಬಿಡ್ತಾಳೆ ನೀನು ಎಮಿಲಿ ಅಂತ. ಆ್ಯಂಡ್ ಈ ಟೈಮಲ್ಲಿ ರಿವೀಲ್ ಆಗುತ್ತೆ ಈ ಮೂವಿಯ ಈ ಒಂದು ಚಿಕ್ಕ ಕ್ಲೈಮ್ಯಾಕ್ಸ್. ಅದು ಬಂದುಬಿಟ್ಟು ಈ ಹುಡುಗಿ ಬೇರೆ ಯಾರೂ ಅಲ್ಲ, ಸೂಪರ್ ಸ್ಟಾರ್ ಎಮಿಲಿ ಅಂತ. ಅವಳನ್ನು ನೋಡಿದ ತಕ್ಷಣ ಬಾರ್ಬಿ ಅಂತೂ ತುಂಬ ಜಾಸ್ತಿ ಎಕ್ಸೈಟ್ ಆಗುತ್ತಾಳೆ. ಆ್ಯಂಡ್ ಅದರ ಬಗ್ಗೆನೇ ಹೇಳ್ತಾಳೆ, ನನಗೆ ನಾರ್ಮಲ್ ಲೈಫ್ ಇಷ್ಟ, ನನಗೆ ರೀತಿ ಸ್ಟಾರ್ ಲೈಫ್ ಇಷ್ಟ ಇಲ್ಲ ಅಂತ. ಆ್ಯಂಡ್ ಅವ್ರು ಹೊರಗೆ ಬರ್ತಾರೆ, ಡ್ಯಾನ್ಸ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಬ್ರಾಕ್ಲಿನ ತಂದೆ ಕೂಡ ಕಾಲ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಬ್ರಾಕ್ಲಿನ್ ಮತ್ತು ಮ್ಯಾಲಿಬು ಬಾರ್ಬಿ ಇಬ್ಬರು ಕೂಡ ಫೋಟೋಸ್ ತಗೋತಾರೆ. ಸೊ ಅಲ್ಲಿಗೆ ಎಂಟ್ರಿ ಹೊಡ್ತಾರೆ ಒಂದು ಪರ್ಸನ್. ಆ್ಯಂಡ್ ಆ ಪರ್ಸನ್ ಜೊತೆ ನಮ್ಮ ಆ್ಯಮಿ ಮಾತಾಡ್ತಾಳೆ. ಯಾಕಂದರೆ ಆ್ಯಮಿಯ ತಂದೆ ಆಗಿರ್ತಾರೆ ಅವರು. ಆ್ಯಂಡ್ ಆ್ಯಮಿಯ ಲೈಫನ್ನು ಕಂಟ್ರೋಲ್ ಮಾಡಲಿಕ್ಕೆ ಬಯಸ್ತಿರ್ತಾರೆ. ಆ್ಯಂಡ್ ಅಫ್ಕೋರ್ಸ್ ಅವರು ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಇವರು 3 ಜನ ಫ್ರೆಂಡ್ಶಿಪ್ ಇಷ್ಟ ಆಗಲ್ಲ, ಯಾಕಂದರೆ ತನ್ನ ಮಗಳು ವಿನ್ ಆಗಬೇಕು ಅಂತ. ಏನು ಮಾಡ್ತಾರೆ ನೋಡುವ. ಬಾರ್ಬಿ, ಬ್ರಾಕ್ಲಿನ್ ಮತ್ತು ಆ್ಯಮಿ 3 ಜನ ವರ್ಕೌಟ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಒಂದು ಆಕ್ಸಿಡೆಂಟ್ ಮೂಲಕ ಅಲ್ಲಿ ಕೆಳಗೆ ಬಿದ್ದುಬಿಡ್ತಾಳೆ ಬ್ರಾಕ್ಲಿನ್. ಆ್ಯಂಡ್ ಅವಳ ಕಾಲಿಗೆ ಏಟಾಗುತ್ತೆ. ಬಾರ್ಬಿ ತುಂಬ ಜಾಸ್ತಿ ಟೆನ್ಷನಲ್ಲಿ ಇರ್ತಾಳೆ. ಆ್ಯಂಡ್ ಆ ಟೈಮಲ್ಲಿ ಆ್ಯಮಿ ಸಮಾಧಾನ ಮಾಡ್ತಾಳೆ, ಇದೊಂದು ಆಕ್ಸಿಡೆಂಟ್, ಟೆನ್ಷನ್ ಮಾಡ್ಕೋಬೇಡ ಅಂತ. ಸೊ ಅವಳು ಹೋಗಿ ಸಾರಿ ಕೇಳ್ತಾಳೆ. ಆ್ಯಂಡ್ ನಾವು ನೋಡ್ತೀವಿ ಇಲ್ಲೊಂದು ಚಿಕ್ಕ ಫನ್ನಿ ಮೂಮೆಂಟ್. ಆ್ಯಂಡ್ ಬ್ರಾಕ್ಲಿನ್ ಮನಸ್ಸಲ್ಲಿ ಆ ಥರದ್ದೇನಿಲ್ಲ, ಬಾರ್ಬಿ ಆ ರೀತಿ ಮಾಡಿದ್ಲು ಬೇಕು ಅಂತ. ಆ್ಯಂಡ್ ಅವರಿಬ್ಬರು ಎಂಜಾಯ್ ಮಾಡ್ತಾರೆ, ಹೊರಗೆ ಬಂದು ಮಾತಾಡ್ತಾರೆ. ಆ್ಯಂಡ್ ನಾವು ನೋಡ್ತೀವಿ ಬಾರ್ಬಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಲಿಕ್ಕೆ ಶುರು ಮಾಡಿದ್ದಾಳೆ. ಫೈಟಿಂಗ್ ಕೂಡ ತುಂಬಾ ಸಖತ್ತಾಗಿ ಮಾಡಲಿಕ್ಕೆ ಶುರು ಮಾಡಿದ್ದಾಳೆ. ಸ್ವಲ್ಪ ದಿನ ಈ ರೀತಿಯ ಕಳೀತದೆ. ಆಮೇಲೆ ಡೀನ್ ಮಾರಿಸ್ ಕರೀತಾರೆ ಬಾರ್ಬಿನ. ಆ್ಯಂಡ್ ಹೇಳ್ತಾರೆ, ನೀನು ಬೇಕಂತಲೇ ನಿನ್ನ ಕಾಂಪಿಟೀಟರ್ ಆದ ಬ್ರಾಕ್ಲಿನನ್ನು ದೂಡಿದೆ. ಸೊ ಆ ಥರ ಒಂದು ಕಂಪ್ಲೇಂಟ್ ಮಾಡಿದ್ದೆ, ನೀನು ಎಕ್ಸ್ಪೆಲ್ ಆಗಿದೆಯಾ ಅಂತ. ಇಲ್ಲಿ ಬ್ರಾಕ್ಲಿನ್ ತಲೆಗೂ ಏನೇನೋ ಹೇಳ್ತಾರೆ ಅವರು. ಸೊ ಹಾಗಾಗಿ ಬ್ರಾಕ್ಲಿನ್ ಕೂಡ ಒಂದು ಮೂಮೆಂಟಿಗೆ ತಪ್ಪು ಎನ್ಕೊಳ್ತಾಳೆ. ಆ್ಯಂಡ್ ಬಾರ್ಬಿ ಹೋಗಿ ಮಾತಾಡಿದಾಗ ಬ್ರಾಕ್ಲಿನ್ ಸರಿಯಾಗಿ ಮಾತಾಡಲ್ಲ. ಆ್ಯಂಡ್ ನಿನ್ನಿಂದಾಗಿ ಆಗಿದ್ದು ರೀತಿ ಮಾತಾಡ್ತಾಳೆ. ಇದರಿಂದ ಬಾರ್ಬಿಗೆ ತುಂಬ ಜಾಸ್ತಿ ಬೇಜಾರಾಗುತ್ತೆ. ಆ್ಯಂಡ್ ಅವಳು ಸೀದಾ ಅಲ್ಲಿಂದ ಹೋಗಿಬಿಡ್ತಾಳೆ. ಈ ಒಂದು ಮೂಮೆಂಟ್ ಏನಿದೆ ತುಂಬ ಜಾಸ್ತಿ ಸ್ಯಾಡ್ ಇತ್ತು ಈ ಮೂವಿಯಲ್ಲಿ. ಬ್ರಾಕ್ಲಿನ್ ರೂಮಿಗೆ ಬಂದಾಗ ಬಾರ್ಬಿಯ ಥಿಂಗ್ಸ್ ಇರಲ್ಲ, ಬಾರ್ಬಿ ಇರಲ್ಲ. ಆ್ಯಂಡ್ ಆ ಟೈಮಲ್ಲಿ ಅವಳು ತುಂಬ ಜಾಸ್ತಿ ಬೇಜಾರು ಕೂಡ ಆಗ್ತಾಳೆ. ಆ್ಯಂಡ್ ಅವಳಿಗೆ ತುಂಬ ಜಾಸ್ತಿ ಎನಿಸ್ಲಿಕ್ಕೆ ಶುರುವಾಗುತ್ತೆ ಬಾರ್ಬಿಯ ಪ್ರೆಸೆನ್ಸ್. ಆ್ಯಂಡ್ ನಾವು ನೋಡ್ತೀವಿ ಡೀನ್ ಮಾರಿಸನ್ಗೆ ಬ್ರಾಕ್ಲಿನೇ ಬಂದು ಪ್ರೂಫನ್ನು ತೋರಿಸ್ತಾಳೆ. ಅದು ಬಂದುಬಿಟ್ಟು ರಾಫ್ ವಿಡಿಯೋ ಮಾಡಿರ್ತಾನೆ, ಅದು ನಿಜವಾಗ್ಲೂ ಆ್ಯಕ್ಸಿಡೆಂಟ್ ಅಂತ ಹೇಳ್ತಾಳೆ. ಡೀನ್ ಮಾರಿಸನ್ ಹೇಳ್ತಾರೆ, ಹಾಗಾದರೆ ನಾವು ತುಂಬ ದೊಡ್ಡ ತಪ್ಪು ಮಾಡಿದ್ವಿ ಅಂತ. ಆ್ಯಮಿ ಹೋಗಿ ಕನ್ಫರ್ಮ್ ಮಾಡ್ತಾಳೆ, ಈ ರೀತಿ ಎಲ್ಲ ಯಾಕೆ ಮಾಡಿದ್ರಿ ಅಂತ. ಆ್ಯಂಡ್ ಸ್ವಲ್ಪ ಸಮಯಕ್ಕೆ ಬೈತಾಳವಳು. ಆ್ಯಂಡ್ ನಾವು ನೋಡ್ತೀವಿ ಬಾರ್ಬಿ ತುಂಬ ಜಾಸ್ತಿ ಬೇಜಾರಲ್ಲಿದ್ದಾಳೆ. ಆ್ಯಂಡ್ ಅವಳ ತಂದೆ ತಾಯಿ ಕೂಡ ತುಂಬ ಜಾಸ್ತಿ ಬೇಜಾರಲ್ಲಿದ್ದಾರೆ. ಆ್ಯಂಡ್ ಬಾರ್ಬಿ ರೂಮಲ್ಲಿ ಕೂತಿರ್ತಾಳೆ, ತುಂಬ ಜಾಸ್ತಿ ಸ್ಯಾಡ್ ಇರ್ತಾಳೆ. ಆ್ಯಂಡ್ ಆ ಟೈಮಲ್ಲಿ ಒಂದು ಸಾಂಗ್ ಬರುತ್ತೆ. ಕೆಳಗೆ ಬಂದಾಗ ಈ ಮೂವಿ ಒಂದು ಬ್ಯೂಟಿಫುಲ್ ಕ್ಲೈಮ್ಯಾಕ್ಸ್ ರಿಲೀಲ್ ಆಗುತ್ತೆ. ಬ್ರಾಕ್ಲಿನ್ ಅಲ್ಲಿಗೆ ಬಂದಿರ್ತಾಳೆ. ಆ್ಯಂಡ್ ಮೊದಲು ಸಾರಿ ಕೇಳ್ತಾಳೆ. ಆ್ಯಂಡ್ ನನಗೆ ನಿನ್ನ ಮೇಲೆ ಯಾವುದೇ ರೀತಿ ಅನುಮಾನ ಇರಲಿಲ್ಲ, ಬಟ್ ಆ ರೀತಿ ಸಿಚುವೇಶನ್ ಕ್ರಿಯೇಟ್ ಆಗಿತ್ತು. ಆ್ಯಂಡ್ ಅವರಿಬ್ಬರು ಸಾರಿ ಕೇಳಿಕೊಂಡು ಹಗ್ ಮಾಡ್ಕೋತಾರೆ. ಬಾರ್ಬಿ ಹೇಳ್ತಾಳೆ, ನೀನು ಹೇಗೆ ಬಂದೆ ಅಂತ. ಸೊ ಬ್ರಾಕ್ಲಿನ್ ಹೇಳ್ತಾಳೆ, ನನ್ನ ತಾಯಿ ಇಲ್ಲಿ ಕರ್ಕೊಂಬಂದರು ಅಂತ. ಆ್ಯಂಡ್ ನನಗೆ ಈ ಮೂವಿಯಲ್ಲಿ ಇದು ಬೆಸ್ಟ್ ಸೀನ್ ಅಂತ ಅನ್ನಿಸ್ತು. ಆ್ಯಂಡ್ ಇವರ ಫ್ರೆಂಡ್ಶಿಪ್ ತುಂಬಾ ಜಾಸ್ತಿ ಸ್ಟ್ರಾಂಗ್ ಇದೆ. ಆ್ಯಂಡು ಸೋಲ್ಮೇಟಲ್ಲಿ ವಿನ್ ಆಗಿದ್ದು ಬಾರ್ಬಿ ರಾಬರ್ಟ್ಸ್. ಇಬ್ಬರು ಬಾರ್ಬಿ ಅವರು ವಿನ್ ಆಗಿರ್ತಾರೆ. ಸೊ ಅವರೊಂದು ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಕೊಡ್ತಾರೆ. ನನ್ನ ಫಸ್ಟ್ ಬೆಸ್ಟ್ ಸಾಂಗ್ ಬಂದುಬಿಟ್ಟು ಇದೆ, ಕ್ಲೈಮ್ಯಾಕ್ಸ್ನ ಸಾಂಗ್. ಎಷ್ಟು ಸಖತ್ತಿದೆ ಅಂದರೆ 2-3 ಸರಿ ಕೇಳ್ತೀರಾ ನೀವು. ಆ್ಯಂಡ್ ಈ ಒಂದು ಕಾಂಪಿಟೇಷನ್ ಏನಿದೆ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಆ್ಯಂಡ್ ತುಂಬಾ ಸಖತ್ತಾಗಿರೋ ಒಂದು ಮೂವಿ ಅಂತಲೇ ಹೇಳ್ಬೋದು. ತುಂಬಾ ಇಷ್ಟ ಆಯ್ತು ನನಗೆ. ಆ್ಯಂಡ್ ಬಾರ್ಬಿಯ ಫ್ರೆಂಡ್ಸ್ ಕೂಡ ಬಂದಿರ್ತಾರೆ, ಅವ್ರು ಡ್ಯಾನ್ಸ್ ಮಾಡ್ತಾರೆ. ಸೊ ಇಲ್ಲಿಗೆ ಈ ಮೂವಿ ಮುಗೀತದೆ. ಸೊ ಬಿಗ್ ಸಿಟಿ ಬಿಗ್ ಡ್ರೀಮ್ಸ್ ಮೂವಿ ಸಖತ್ತಾಗಿದೆ ಗೈಸ್, ನೋಡಿ. ಈ ಒಂದು ಮೂವಿ ತುಂಬಾ ಸಖತ್ತಿದೆ. ಆ್ಯಂಡ್ ಬಾರ್ಬಿ ಬ್ರಾಕ್ಲಿನ್ನ ಒಂದು ಜೋಡಿ ಏನಿದೆ, ಐ ಥಿಂಕ್ ಕೆಲವು ಸೀಸನ್ ಮಾಡಿದ್ದಾರೆ. ಬಾರ್ಬಿ ಚೆರಿ ಮ್ಯಾಜಿಕ್ ಅಂತ, ಮತ್ತು ಬಾರ್ಬಿ ಟೇಕ್ಸ್ 2 ಅನ್ನೋ ಒಂದು ಸೀಸನ್ ಇದೆ. ಅದರಲ್ಲಿ 22-25 ಎಪಿಸೋಡ್ಸ್ ಕೂಡ ಇದೆ. ಸೊ ಯಾ, ನೋಡುವ, ಮುಂದೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಚಾನಲಲ್ಲಿ. ಆ್ಯಂಡ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.